ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಕಾಂತಾರ ಸಿನಿಮಾದ ಮೂಲಕ ನಾಡಿನ ಜನರ ಮನಸ್ಸನ್ನು ಗೆದ್ದಿರುವ ನಟ ರಿಷಬ್ ಶೆಟ್ಟಿ ಬಾಲಿವುಡ್ ಅಂಗಳಕ್ಕೆ ಕಾಲಿಡ್ತಿದ್ದಾರೆ. ವರ್ಷದ ಹಿಂದೆಯೇ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿತ್ತು. ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದರು. ಕಳೆದ ವರ್ಷ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗಳಿಗೂ ಈ ಪೋಸ್ಟರ್ ಕಾರಣವಾಗಿತ್ತು. ಕನ್ನಡಿಗ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರವನ್ನು ಮಾಡುವ ಬಗ್ಗೆ ವಿರೋಧ ವ್ಯಕ್ತವಾಗಿತ್ತು. ಕನ್ನಡಿಗರ ಪಾಲಿಗೆ ಶಿವಾಜಿ ದುಷ್ಟ ದೊರೆ, ಮರಾಠಿಗರಿಗೆ ಐಕಾನ್ ಆಗಿರಬಹುದು, ಕನ್ನಡಿಗರಿಗೆ ಎಂದಿಗೂ ಐಕಾನ್ ಆಗುವುದಿಲ್ಲ. ಕನ್ನಡ ನಾಡಿನ ವಿರೋಧಿ ರಿಷಬ್ ಶೆಟ್ಟಿ ಕನ್ನಡಿಗರ ಮೇಲೆ ದಾಳಿ ಮಾಡಿದವನ ಸಿನಿಮಾ ಮಾಡಬೇಕೆ, ಯಾಕೆ ಕನ್ನಡದ ರಾಜರು ಯಾರೂ ಇಲ್ವೇ, ಹೀಗೆ ಅನೇಕ ಟೀಕೆಗಳಿಗೆ ಸಿನಿಮಾದ ಪೋಸ್ಟರ್ ಒಂದೇ ಕಾರಣವಾಗಿತ್ತು. ಈಗಾಗಲೇ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಮೊದಲು ನಿರ್ದೇಶಕರಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ರಿಷಬ್ ಅವರು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕಳೆದ ವರ್ಷ ಕಾಂತಾರ ಚಿತ್ರದ ಪಾತ್ರಕ್ಕಾಗಿ ಉತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಾಂತಾರಕ್ಕೂ ಮೊದಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕಿರಿಕ್ಪಾಟಿಯಂತಹ ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಬೆಲ್ ಬಾಟಮ್ ಚಿತ್ರದ ಮೂಲಕ ನಾಯಕ ನಟನಾಗಿ ತೆರೆಯ ಮೇಲೆ ಮಿಂಚಿದ್ದಾರೆ. ಸಿನಿಮಾ ರಂಗದಲ್ಲೇ ತನ್ನದೇ ಆದ ಛಾಪನ್ನು ಮೂಡಿಸಿದ ನಟ ರಿಷಬ್ ಶೆಟ್ಟಿ ಮೊದಲಿನಿಂದಲೂ ಬಲಪಂಥೀಯ ಸಿದ್ಧಾಂತವನ್ನು ಹೇಳ್ತಾ ಬಂದಿದ್ದಾರೆ. ಕಾಂತಾರ ಸಿನಿಮಾದ ಮೂಲಕ ಬಲಪಂಥೀಯ ಸಿದ್ಧಾಂತವನ್ನು ಹೆಚ್ಚು ಮುನ್ನೆಲೆಗೆ ತಂದ ರಿಷಬ್ ಈಗ ಛತ್ರಪತಿ ಶಿವಾಜಿ ಸಿನಿಮಾದ ಮೂಲಕ ಬಲಪಂಥೀಯತೆಯ ಇನ್ನೊಂದು ಮುಖ ತೋರಿಸಲು ಪ್ರಯತ್ನಿಸುತ್ತಿರುವಂತೆ ಕಾಣ್ತದೆ. ಶಿವಾಜಿಗೆ ಇತಿಹಾಸದಲ್ಲಿ ಸ್ಥಾನವಿದೆ, ಆದರೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಶಿವಾಜಿ ಒಬ್ಬ ದರೋಡೆಕೋರ, ವಿಧ್ವಂಸಕ, ದಾಳಿಕೋರ ದೊರೆ. ಬೆಳವಾಡಿ ಸಂಸ್ಥಾನದ ಹೆಮ್ಮೆಯ ದೊರೆ ಈಶಾ ಪ್ರಭುವನ್ನು ಮೋಸದಿಂದ ಕೊಂದ ಧೂರ್ತ ಶಿವಾಜಿಯನ್ನು ಸ್ವಾಭಿಮಾನಿ ಕನ್ನಡಿಗರು ಕ್ಷಮಿಸಲು ಸಾಧ್ಯವೇ ಇಲ್ಲ. ಬೆಳವಾಡಿ ಮಲ್ಲಮ್ಮ ಇದೇ ಶಿವಾಜಿಯನ್ನು ಹೆಡೆಮುರಿ ಕಟ್ಟಿ ಹಿಡಿದಾಗ ಆಕೆಯ ಪಾದಕ್ಕೆ ಎರಗಿ ಕ್ಷಮಾಭಿಕ್ಷೆ ಪಡೆದು ಜೀವ ಉಳಿಸಿಕೊಂಡ ಶಿವಾಜಿ ಕನ್ನಡಿಗರ ಪಾಲಿಗೆ ಯಾವತ್ತೂ ದುಷ್ಟನೇ. ಮರಾಠಿಗರಿಗೆ ಆತ ಐಕಾನ್ ಇರಬಹುದು, ಇರಲಿ, ನಮ್ಮ ತಕರಾರೇನೂ ಇಲ್ಲ ಎಂದು ಪತ್ರಕರ್ತರಾದ ದಿನೇಶ್ ಕುಮಾರ್ ಹೇಳಿದ್ದಾರೆ. ಹಿಂದುತ್ವ ಮತ್ತು ಶಿವಾಜಿ. ಹಿಂದುತ್ವದ ರಾಜಕಾರಣ ವಿಚಾರಕ್ಕೆ ಬಂದರೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿಯನ್ನು ಹಿಂದುತ್ವದ ಐಕನ್ ರೀತಿಯಲ್ಲಿ ಚಿತ್ರಿಸಲಾಗ್ತಿದೆ. ಇತಿಹಾಸದ ಪುಟಗಳನ್ನು ತೆರೆದಾಗ ಶಿವಾಜಿ ಒಬ್ಬ ಜಾತ್ಯತೀತ ಅಂದರೆ ಸೆಕ್ಯುಲರ್ ದೊರೆ ಎಂದು ತಿಳಿಯುತ್ತದೆ. ಅವರ ಆಸ್ಥಾನದಲ್ಲಿ ಅನೇಕ ಮುಸ್ಲಿಮರು, ದಲಿತರು ಇದ್ದರು. ಆದರೆ ಶಿವಾಜಿ ಎಂದಿಗೂ ಮುಸ್ಲಿಂ ವಿರೋಧಿ ಅಥವಾ ಮತಾಂಧನಾಗಿರಲಿಲ್ಲ. ಇಸ್ಲಾಂ ಧರ್ಮವನ್ನು ಒಂದು ಧರ್ಮವಾಗಿ ಗೌರವಿಸ್ತಿದ್ರು ಮತ್ತು ಮುಸ್ಲಿಮರನ್ನು ನ್ಯಾಯಯುತವಾಗಿ ಮತ್ತು ಔದಾರ್ಯದಿಂದ ನಡೆಸಿಕೊಂಡ್ರು. ಶಿವಾಜಿಯ ಪೂರ್ವಜರು ಮುಸ್ಲಿಂ ರಾಜವಂಶದ ಅಹಮದ್ ನಗರದ ನಿಜಾಂ ಶಾಗಳ ನಿಷ್ಠಾವಂತ ಕುಲೀನರಾಗಿದ್ದರು. ಅವರ ತಂದೆ ಶಾಜಿಗೆ ಶಾ ಶರೀಫ್ ಎಂಬ ಮುಸ್ಲಿಂ ಸಂತನ ಹೆಸರನ್ನು ಇಡಲಾಗಿತ್ತು. ಅವರ ಅಜ್ಜ ಮಾಲೋಜಿಗೆ ಇಸ್ಲಾಮಿಕ್ ರಚನೆಯನ್ನು ಹೋಲುವ ಸಮಾಧಿ ಮತ್ತು ಶಿವಾಜಿಯ ತಾಯಿಯ ಕುಟುಂಬವು ಒಂದು ಹಂತದಲ್ಲಿ ಮೊಘಲರ ಮಿತ್ರ ರಾಷ್ಟ್ರಗಳಾಗಿದ್ದರು. ಶಿವಾಜಿ ಬಿಜಾಪುರ ಸುಲ್ತಾನರ ಕೋಟೆಗಳ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡು ಬಂಡಾಯ ನಾಯಕನಾಗಿ ಹೊರಹೊಮ್ಮಿದ್ರು. ಮೊಘಲರು ವಿರುದ್ಧ ಹೋರಾಡಿದರು. ತಮ್ಮ ಧೈರ್ಯ, ಕುತಂತ್ರ ಮತ್ತು ಮಿಲಿಟರಿ ಪ್ರತಿಭೆಗೆ ಹೆಸರುವಾಸಿಯಾಗಿದ್ದ ಶಿವಾಜಿ ಬಲವಾದ ನೌಕಾಪಡೆ ಮತ್ತು ದಕ್ಷ ಆಡಳಿತವನ್ನು ಹೊಂದಿದ್ರು. ಗೋಲ್ಕೊಂಡದ ಸುಲ್ತಾನ ಮತ್ತು ಒಟೋಮನ್ ಸಾಮ್ರಾಜ್ಯದ ಮುಸ್ಲಿಂ ಆಡಳಿತಗಾರರೊಂದಿಗೆ ಸ್ನೇಹ ಸಂಬಂಧವನ್ನು ಉಳಿಸಿಕೊಂಡಿದ್ದರು. ಶಿವಾಜಿ ಎಂದಿಗೂ ಮುಸ್ಲಿಂ ವಿರೋಧಿ ಅಥವಾ ಮತಾಂಧನಾಗಿರಲಿಲ್ಲ. ಯಾರನ್ನೂ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಒತ್ತಾಯಿಸಲಿಲ್ಲ ಅಥವಾ ಅವರ ಪ್ರಜೆಗಳ ಮೇಲೆ ಹಿಂದೂ ಕಾನೂನುಗಳನ್ನು ಹೇರಲಿಲ್ಲ. ಇತಿಹಾಸದಿಂದ ಶಿವಾಜಿ ಒಬ್ಬ ಜಾತ್ಯತೀತ ಅಂದರೆ ಸೆಕ್ಯುಲರ್ ನಾಯಕ ಎಂದು ತಿಳಿಯುತ್ತದೆ. ಆದರೆ ಆತನನ್ನು ಹಿಂದುತ್ವದ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿರುವುದು ದಶಕಗಳಿಂದ ನಡೆಯುತ್ತಾ ಬಂದಿದೆ. ದ್ವೇಷ ರಾಜಕಾರಣಕ್ಕೆ ಶಿವಾಜಿಯನ್ನು ಬಳಸಿಕೊಳ್ಳಲಾಗ್ತಿದೆ. ಅನೇಕ ಹಿಂದೂ ಸಂಘಟನೆಗಳು ಶಿವಾಜಿಯನ್ನು ತಮ್ಮ ಸ್ವತ್ತು ಎಂದು ಭಾವಿಸಿದಂತಿದೆ. ರಿಷಬ್ ಮತ್ತು ಶಿವಾಜಿ. ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ನಡೆಯುತ್ತಿರುವ ವೇಳೆ ರಿಷಬ್ ಶೆಟ್ಟಿ ಅವರ ಮುಂದಿನ 2 ಸಿನಿಮಾಗಳನ್ನು ಘೋಷಿಸಿಕೊಂಡರು. ಮೊದಲು ತೆಲುಗಿನಲ್ಲಿ ಹನುಮಾನ್ ಸಿನಿಮಾ ಘೋಷಣೆಯಾದ ಬೆನ್ನಲ್ಲೇ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಘೋಷಣೆಯಾಯಿತು. ಸಂದೀಪ್ ಸಿಂಗ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಇದಾಗಿದ್ದು, ಪೋಸ್ಟರ್ ಬಿಡುಗಡೆ ಮಾಡಿದ ದಿನವೇ 2027 ಜನವರಿ 21ರಂದು ವಿಶ್ವಾದ್ಯಂತ ಸಿನಿಮಾ ತೆರೆಗೆ ಬರುತ್ತದೆ ಎಂದು ಬಿಡುಗಡೆಯ ದಿನಾಂಕವನ್ನು ಘೋಷಿಸಲಾಗಿತ್ತು. ಹಿಂದಿ, ಮರಾಠಿ, ಕನ್ನಡ, ತಮಿಳು ಸೇರಿದಂತೆ 6 ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗ್ತಿದೆ. ನಿರ್ದೇಶಕ ಸಂದೀಪ್ ಸಿಂಗ್ ಅವರು ರಣದೀಪ್ ಹೂಡಾ ನಿರ್ದೇಶನದ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿದ್ದು ನಿರ್ಮಾಪಕರಲ್ಲಿಯೂ ಒಬ್ಬರಾಗಿದ್ದರು. ಕರಾವಳಿಯ ಭಾಗದಿಂದ ಬಂದ ರಿಷಬ್ ಶೆಟ್ಟಿ ಶಿವಾಜಿಯ ಪಾತ್ರದ ಸಿನಿಮಾ ಮಾಡುವುದು ಎಷ್ಟು ಸರಿ ಎಂದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಲಾಗಿದೆ. ಶಿವಾಜಿಗೆ ಇತಿಹಾಸದಲ್ಲಿ ಸ್ಥಾನವಿರಬಹುದು, ಆದರೆ ರಿಷಬ್ ಶೆಟ್ಟಿ ಹುಟ್ಟಿದ ಕರಾವಳಿಗೆ ಶಿವಾಜಿ ಓರ್ವ ವಿಲನ್, ದರೋಡೆಕೋರ ಎಂದು ಪತ್ರಕರ್ತ ನವೀನ್ ಸೂರಿಂಜೆ ಹೇಳಿದ್ದಾರೆ. ಕರಾವಳಿಯ ಬಸ್ರೂರು ಮುಂಬೈಯನ್ನು ಮೀರಿಸುವ ವಾಣಿಜ್ಯ ನಗರಿಯಾಗಿತ್ತು.
ಕ್ರಿಸ್ತಶಕ 12ನೇ ಶತಮಾನದಲ್ಲಿ ತೆಂಗಿನಕಾಯಿ, ಅಕ್ಕಿ, ಕಾಳುಮೆಣಸು, ತಾಳೆ, ಲವಂಗ, ದಾಲ್ಚಿನ್ನಿ, ದವಸ ಧಾನ್ಯಗಳು ಸೇರಿದಂತೆ ಕರಾವಳಿ ಮಲೆನಾಡಿಗರು ಬೆಳೆಯುತ್ತಿದ್ದ ಮಸಾಲ ಪದಾರ್ಥಗಳನ್ನು ಬಸ್ರೂರಿನ ಮೂಲಕ ವಿದೇಶಗಳಿಗೆ ಸರಬರಾಜು ಮಾಡಲಾಗುತ್ತಿತ್ತು. ಚೀನಾದಿಂದ ಪಾತ್ರೆ, ರೇಷ್ಮೆ ವಸ್ತುಗಳನ್ನು ಬಸ್ರೂರಿನ ಮೂಲಕ ಆಮದು ಮಾಡಿಕೊಳ್ಳಲಾಗ್ತಿತ್ತು. ಚೀನಾಕ್ಕೆ ಬಸ್ರೂರಿನಿಂದ ಕಬ್ಬು ರಫ್ತು ಮಾಡಲಾಗ್ತಿತ್ತು. ಇನ್ನು ಮಹಾಲಿಂಗೇಶ್ವರ ಜಾತ್ರೆ ಮಹಾಶಿವರಾತ್ರಿ ಎಂದೇ ನಡೆಯುತ್ತದೆ. ಆಗೆಲ್ಲ ಜಾತ್ರೆ ಎಂದರೆ ಧಾರ್ಮಿಕ ಕಾರ್ಯಕ್ರಮವಲ್ಲ. ಮಹಾಲಿಂಗೇಶ್ವರನ ತೇರು ಎಳೆಯುವ ಜಾತ್ರೆ ಎಂದರೆ ಕೃಷಿಕರ ಬದುಕಿನ ಮಹತ್ತರ ದಿನ. ಆ ದಿನ ಸಂತೆಯಲ್ಲಿ ಕೃಷಿಕರು ಬೆಳೆದಿದ್ದನ್ನು ನೇರವಾಗಿ ಮಾರಾಟ ಮಾಡ್ತಾರೆ. ಮೊದಲೇ ವಾಣಿಜ್ಯ ನಗರ ಬೇರೆ. ಅಂದು ರೈತರು ಮತ್ತು ವ್ಯಾಪಾರಿಗಳ ಬಳಿ ಹಣವಿರ್ತದೆ ಅಂದ್ಕೊಂಡು 1665 ಫೆಬ್ರವರಿಯ ಮಹಾಶಿವರಾತ್ರಿ ದಿನ ಶಿವಾಜಿ ತನ್ನ ದರೋಡೆಕೋರ ಸೈನ್ಯದ ಜೊತೆ ದಾಳಿ ಮಾಡಿ ದೇವಸ್ಥಾನವನ್ನೂ ಸೇರಿದಂತೆ ಲೂಟಿ ಮಾಡಿದರು. ಬಸ್ರೂರಿನ ಮುಖ್ಯ ವ್ಯಾಪಾರಿ ವರ್ಗವಾಗಿದ್ದ GSP ಅಂದರೆ ಗೌಡ ಸರಸ್ವತ ಬ್ರಾಹ್ಮಣರ ಮೇಲೆ ಶಿವಾಜಿ ದರೋಡೆ ಪಡೆ ಹಲ್ಲೆ ನಡೆಸಿತು. ಹಲವು ಹಿಂದೂ ಬ್ರಾಹ್ಮಣರ ಸಾವು ನೋವುಗಳು ನಡೆದವು. ಈ ದಾಳಿಯ ಬಳಿಕ ಬಸ್ರೂರು ವ್ಯಾಪಾರ ಕೇಂದ್ರ ನೆನೆಗುದಿಗೆ ಬಿದ್ದಿತು. ಕರಾವಳಿಯ ದೇವಸ್ಥಾನದ ಜಾತ್ರೆಗಳ ಮೇಲೆ ದಾಳಿ ನಡೆಸಿ ದರೋಡೆ ಮಾಡಿದ ಶಿವಾಜಿಯನ್ನು ಕರಾವಳಿಯ ನೆಲದಲ್ಲಿ ಯಾರೂ ವಿಜೃಂಭಿಸಲು ಸಾಧ್ಯವಿಲ್ಲ. ಶಿವಾಜಿ ಕರಾವಳಿಯ ಪಾಲಿಗೆ ದರೋಡೆಕೋರನೇ ಹೊರತು ಹೋರಾಟಗಾರನಲ್ಲ. ನಟ ರಿಷಬ್ ಶೆಟ್ಟಿ ಅವರ ಪಾತ್ರದ ಮೂಲಕ ಶಿವಾಜಿಯನ್ನ ಹೀರೋ ಎಂದು ಬಿಂಬಿಸುವುದು ಅವರ ಹುಟ್ಟೂರಿಗೆ ಮಾಡುವ ಅವಮಾನ. ರಿಷಬ್ ಮತ್ತು ಹಿಂದುತ್ವ. ಕಾಂತಾರ ಸಿನಿಮಾದ ಮೂಲಕ ಡಿವೈನ್ ಸ್ಟಾರ್ ಎಂಬ ಗುರುತನ್ನು ಪಡೆದ ರಿಷಬ್ ಶೆಟ್ಟಿ ನಂತರ ಒಪ್ಪಿಕೊಂಡ ಎಲ್ಲ ಸಿನಿಮಾಗಳು ಸಹ ಹಿಂದುತ್ವಕ್ಕೆ ಸಂಬಂಧಪಟ್ಟಿರುವವು. ಕಾಂತಾರ ಸಿನಿಮಾದ ಮೂಲಕ ಹಿಂದುತ್ವವನ್ನು ಪ್ರಚಾರ ಮಾಡಿದ ರಿಷಬ್ ಶೆಟ್ಟಿ ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದ ಮೂಲಕ ಮತ್ತೊಂದು ಹಿಂದುತ್ವವಾದವನ್ನು ಮುನ್ನೆಲೆಗೆ ತರುವರೇ ಎಂಬ ಪ್ರಶ್ನೆ ಈಗ ಬಂದಿದೆ. ಶಿವಾಜಿಯ ಆಸ್ಥಾನದಲ್ಲಿ ಅನೇಕ ಮುಸ್ಲಿಮರು ಇದ್ದರು. ಆದರೆ ಸಿನಿಮಾದಲ್ಲಿ ಆ ಪಾತ್ರಗಳು ಹೇಗೆ ಇರಬಹುದು ಎಂಬ ಕುತೂಹಲ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಹೆಚ್ಚಾಗುತ್ತಿರುವ ಕೋಮುವಾದಿ ಪರಂಪರೆಗೆ ಈ ಸಿನಿಮಾ ದಾರಿ ಮಾಡಿಕೊಡಬಹುದೇ, ಅಥವಾ ಶಿವಾಜಿಯನ್ನು ದರೋಡೆಕೋರ ಎಂದು ಚಿತ್ರಿಸಬಹುದೇ? ಹೀಗೆ ಇನ್ನೂ ಅನೇಕ ಪ್ರಶ್ನೆಗಳು ಈ ಸಿನಿಮಾದ ಪೋಸ್ಟರ್ ಹಿಂದೆ ಎದ್ದಿವೆ. ಈ ವಿಚಾರದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.